ಇವೆಲ್ಲ ನಮ್ಮ ಯೂಟ್ಯೂಬ್ ವಿಡಿಯೋ ನೋಡಿದರಿಗೆ ನಮಸ್ಕಾರ. ಇವತ್ತು ನಾವು ಕೇರಳದ ಕಣ್ಣೂರಿಗೆ ಲೋಡ್ ತಗೊಂಡು ಹೋಗ್ತಾ ಇದ್ದೀವಿ. ಇವತ್ತು ಶನಿವಾರನಲ್ಲ ಭಾನುವಾರನಲ್ಲ ಫುಲ್ ಟ್ರಾಫಿಕ್ ಐತೆ. ನಿಧಾನಕ್ಕೆ ಎಂಟಗಾನಹಳ್ಳಿ ಟೋಲ್ ಹತ್ರ ಬರೋಷ್ಟೊತ್ತಿಗೆ ಕತ್ಲೆನೆ ಆಗೋಯ್ತು. ಅಲ್ಲೊಂದ್ ಸ್ವಲ್ಪ ಸೈಡ್ಗೆ ಹಾಕೊಂಡ್ಬಿಟ್ಟು ಗ್ಲಾಸ್ ಒರೆಸ್ಕೊಂಡೆ. ಮೊದಲು ಬಟ್ಟೆಯಲ್ಲಿ ಧೂಳನ್ನು ಹೊಡ್ಕೊಂಡು ಅದಾದ್ಮೇಲೆ ಸ್ವಲ್ಪ ನೀರ್ ಹಾಕಿ ಒಂದೆರಡು ನೀರು ಹರಿಸಿ ಕೈಯಲ್ಲಿ ಉಜ್ಜಿ ಅದಾದ್ಮೇಲೆ ಒಂದು ಬಟ್ಟೆಯನ್ನ ನೆನೆಸ್ಕೊಂಡ್ಬಿಟ್ಟು ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಕೊಂಡೆ. ಯಾಕಂದ್ರೆ ಬಟ್ಟೆಯಲ್ಲಿ ಒರೆಸಿದ್ರೆ ಸ್ವಲ್ಪ ಅಲ್ಲೆಲ್ಲ ಕರೆ ಕರೆ ಇರಲ್ಲ. ಹಾಗೆ ತೆಳುವಾದ ಪೇಪರ್ ಇಂದಾನು ಒಂದ್ ಸ್ವಲ್ಪ ಒರೆಸ್ಕೊಂಡೆ. ಅದಾದ್ಮೇಲೆ ಕ್ಯಾಬಿನ್ ಲೈಟ್ ಹಾಕೊಂಡು ನಿಧಾನಕ್ಕೆ ಹೋಗ್ತಾ ಇದೆ. ನೀರು ಸ್ವಲ್ಪ ನೀರಿಂದ ದೊಡ್ಡ ಸಮಸ್ಯೆನೇ ಆಗ್ತಾ ಐತೆ. ಯಾಕಂದ್ರೆ ಮಳೆ ಈಗ ಇನ್ನೂ ಮಳೆನೇ ಆಗ್ತಾ ಇಲ್ಲ. ನೀರನ್ನ ಮಿತವಾಗಿ ಬಳಸ್ಬೇಕು, ಇಲ್ಲ ಅಂದ್ರೆ ಸ್ವಲ್ಪ ಕಷ್ಟನೇ ಆಗ್ಬಿಡ್ತದೆ. ನೋಡೋಣ ಈ ಟ್ರಿಪ್ ಅಲ್ಲಿ ಏನೆಲ್ಲ ಅನುಭವ ಆಗತ್ತಂತ ನೋಡೋಣ. ಹಾಗೆ ವಿರಾಜಪೇಟೆ ಹತ್ತತ್ರ ಬರ್ತಿದ್ದಂಗೆ ನಿದ್ದೆ ಬರಕ್ ಸ್ಟಾರ್ಟ್ ಆಯ್ತು. ಒಂದು ಪೆಟ್ರೋಲ್ ಪಂಪ್, ಭಾರತ್ ಪೆಟ್ರೋಲ್ ಪಂಪ್ ಐತಿ ಇಲ್ಲಿ, ಮಾತಾ ಭಾರತ್ ಪೆಟ್ರೋಲ್ ಪಂಪ್. ಅಲ್ಲಿ ಹಾಕೊಂಡ್ ಮಲಿಕೊಂಡೆ. ಪೆರುಂಬಾಡಿ ಅಂತ ಹೇಳ್ಬಿಟ್ಟು ಬೆಳಗಾಯ್ತು. ಆರಾಮಾಗಿದ್ದು ಘಾಟ್ ಎಲ್ಲ ಇಳಿಸ್ಕೊಂಡು ಆರಾಮಾಗಿ ಹೋದೆ. ಯಾಕಂದ್ರೆ ಹಗಲೊತ್ತಲ್ಲಿ ಸ್ವಲ್ಪ ಕಾರ್ನವ್ರು ಬರ್ತಾ ಇರ್ತಾರೆ, ಸ್ವಲ್ಪ ನೋಡ್ಕೊಂಡೇ ಹೋಗ್ಬೇಕು. ಟರ್ನಿಂಗ್ ಪಾಯಿಂಟ್ ಗಳಲ್ಲಿ ಹಾರನ್ ಹಿಡ್ಕೊಂಡು ಆರಾಮಾಗೇನೆ ಹೋಗ್ಬೇಕು. ಹಾಗೆ ನಮ್ಮ ಕರ್ನಾಟಕ ಅರಣ್ಯ ಇಲಾಖೆಯ ಒಂದು ಬಾರ್ಡರ್ನ ಪಾಸ್ ಆಗಿ ಕೇರಳ ಎಂಟ್ರಿ ಕೊಟ್ಟು, ಕೇರಳ ಕಾಡನ್ನ ಸ್ವಲ್ಪ ಎಂಟ್ರಿ ಕೊಟ್ಟು ಮುಂದಕ್ಕೆ ಬರ್ತಿದ್ದಂಗೆ ಮುಗೀತು. ಕೇರಳ ಎಂಟ್ರಿ ಆಗ್ತಿದ್ದಂಗೆ ಮುಗೀತಪ್ಪ. ಬೆಂಕಿ ಮುಂದಕ್ಕೆ ಬರ್ತಿದ್ದಾಗೆ ಆಲ್ಟೋ ಚೆಕ್ ಪೋಸ್ಟ್ ಎಲ್ಲ ಪಾಸ್ ಮಾಡ್ಕೊಂಡು ಬಿಲ್ ಎಲ್ಲ ತೋರಿಸಿ ಆಮೇಲೆ ಮತ್ತೆ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೊಂಟೆ. ಏನಿಲ್ಲ, ಬಿಸಿಲಾಗ ಮಾತ್ರ ಭಯಂಕರ ಶೆಕೆ ಆಗತ್ತೆ, ತಡ್ಕೊಳಕ್ ಆಗಲ್ಲ. ಯಾಕಂದ್ರೆ ಆಲ್ರೆಡಿ ಗಾಡಿನೂ ಕೂಡ ಹೀಟ್ ಆಗಿರ್ತದೆ, ಮತ್ತೆ ಈ ಬಿಸಿ ಗಾಳಿ ಬರ್ತಾ ಇರ್ತದೆ. ನನ್ ಗಾಡಿ ಇಲ್ಲಿ ಒಂದು ಸ್ಕ್ರೂ ಡ್ರೈವರ್ ಇತ್ತು, ಇವನೇನ ಕೈ ಮಾಡಿ ತೋರಿಸ್ದೆ. ಯಾಕಂತ ಕೇಳಿದಕ್ಕೆ ನನ್ನ ಹತ್ರ ಏನೂ ಇಲ್ಲ, ಹೀಗೆ ದುಡ್ಡು ಬೇಕಂತ ಕೇಳಿದಕ್ಕೆ ತಗೋ ಅಂತೇಳಿ ದುಡ್ಡು ಕೊಡೋಕಾದ್ರೆ ಬೇಡ, ನನಗೆ ಹಂಗೆ ಕೊಡಲ್ಲ, ನಾನು ಹಂಗೆ ದುಡ್ಡು ಇಸ್ಕೊಳ್ಳಲ್ಲ, ನನಗೆ ಏನಾದ್ರು ಕೆಲಸ ಕೊಡು, ಆಮೇಲೆ ಒಂದು 30-40 ರೂಪಾಯಿ ಕಾಸು ಕೊಡು ಅಂತ ಹೇಳ್ದ. ಸರಿ ಆಯ್ತು ಅಂತ ಹೇಳ್ಬಿಟ್ಟು ನಾನೊಂದು ಸ್ಕ್ರೂ ಡ್ರೈವರ್ನ ತೋರಿಸಿದ್ನಲ್ಲ ಅವಾಗ್ಲೇ, ಆ ಸ್ಕ್ರೂ ಡ್ರೈವರ್ದು ಮೂತಿ ಟೈಟ್ ಮಾಡಕ್ ಬರ್ತಾ ಇರ್ಲಿಲ್ಲ. ಹಾಗಾಗಿ ಅದನ್ನ ಸಾನಿ ಹಿಡಿದು ಕೊಟ್ಟ. ಆಮೇಲೆ ದುಡ್ಡು ಇಸ್ಕೊಂಡ. ನನಗ್ ದುಡ್ಡು ಹಂಗೆ ಬೇಡ ಅಂತಿದ್ದ. ಸ್ವಲ್ಪ ಮುಂದಕ್ಕೆ ಬರ್ತಿದ್ದಂಗೆ ಇಲ್ಲಿ ಬೈಕ್ಗೂ ಕಾರ್ಗೂ ಟಚ್ ಆಗ್ಬಿಡ್ತು. ಅದು ಹೆಂಗೆ ಅಂತ ಗೊತ್ತಾಗ್ಲಿಲ್ಲ. ಕಾರ್ನವ್ರದ್ದು ತಪ್ಪ ಇಲ್ಲ ಬೈಕ್ ಅವ್ರದ್ದು ತಪ್ಪ, ನಾನಂತೂ ನೋಡೋ ಅಷ್ಟೊತ್ತಿಗೆ ಆಕ್ಸಿಡೆಂಟ್ ಆಗೋಯ್ತು. ಅಂದ್ರೆ ಚಿಕ್ಕದಾಗಿ ಆಯ್ತು. ಆದ್ರೆ ಪೊಲೀಸ್ ಸಾಹೇಬ್ರು ಸೈಡ್ಗೆ ಹಾಕಲ್ಲಿ, ಕಾರ್ನವ್ರಿಗೆ ಹೇಳಬಿಟ್ರು ಸೈಡ್ಗೆ ಹಾಕಲ್ಲಿ ಅಂತ ಹೇಳಿದ್ರು. ಸ್ವಲ್ಪ ಬಂದು ಕಂಪನಿ ಹತ್ರ ಬಂದೆ. ಶೆಕೆ ಸಿಕ್ಕಾಪಟ್ಟಿ, ಗಾಡಿ ಅಂತೂ ಖಾಲಿ ಆಗಲ್ಲ ಅಂತ ಹೇಳಿದ್ರು. ಏನ್ ಮಾಡೋದು ಅಂತ ಹೇಳಿ ಊಟ ಮಾಡ್ಕೊಂಡ್ ಬರೋಣ ಅಂತ ನಡ್ಕೊಂಡು ಊಟಕ್ಕೆ ಹೋದೆ. ಏನ್ ಸಿಕ್ಕಿದ್ ತಿನ್ಕೊಂಡ್ ಬರೋಣ ಅಂತ ನಡ್ಕೊಂಡು ಹೋಗ್ತಿದ್ರೆ ಬೆಂಕಿಲ್ ನಡ್ದಂಗ ಆಗ್ತಿತ್ತು. ಒಳಗಡೆ ಹೋಗಿ ಕೂತ್ಕೊಂಡೆ. ಸ್ವಲ್ಪ ಹೊತ್ತಾದ್ಮೇಲೆ ಒಂದೊಳ್ಳೆ ಊಟ ತಂದು ಕೊಟ್ರು. ಕುಸ್ಲಕ್ಕಿ ಅನ್ನ ಅಲ್ಲ, ನಾರ್ಮಲ್ ಅಕ್ಕಿ ಅನ್ನ ಇತ್ತು. ಆರಾಮಾಗಿ ಊಟ ಮಾಡಿದೆ. ಒಳ್ಳೇದಾಯ್ತಪ್ಪ, ಒಳ್ಳೆ ರೈಸ್ ಸಿಕ್ಬಿಡ್ತು ಅಂತ ಹೇಳಿ ಹೊಟ್ಟೆ ತುಂಬಾ ಊಟ ಮಾಡಿದ್ರಾಯ್ತು ಅಂತ ಹೇಳಿ ಕೂತ್ಕೊಂಡು ಚೆನ್ನಾಗಿ ಹೊಟ್ಟೆ ತುಂಬಾ ತಗೊಂಡ್ ಚೆನ್ನಾಗಿ ಬಾರಿಸ್ದೆ. ಊಟ ಮಾತ್ರ ಸಖತ್ತಾಗಿತ್ತು. ಈ ದಪ್ಪ ರೈಸ್ಗಿಂತ ಚಿಕ್ಕ ರೈಸ್ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ, ಬಟ್ ಒಂಥರ ಗೀ ರೈಸ್ ತರ ಮಾಡಿರ್ತಾರೆ, ಚೆನ್ನಾಗಿರ್ತದೆ. ನೋಡಿ ಒಳ್ಳೆ ಮಸಾಲೆ ಹಾಕಿ ಇಟ್ಟವ್ರೆ. ಒಳ್ಳೆ ಊಟ ಮಾಡಿದೆ. ಈ ಮಧ್ಯಾಹ್ನ ಬಿಸಿಲಲ್ಲಿ ಊಟ ಮಾಡೋದಕ್ಕಿಂತ ಮೊನ್ನೆ ಕೊಟ್ಟಿದ್ರಲ್ಲ ಆ ತರ ಗಂಜಿ ಕುಡಿಯೋದ್ ಬಹಳ ಚೆನ್ನಾಗಿರ್ತದಪ್ಪ. ಹೊಟ್ಟೆನು ತುಂಬುತ್ತದೆ, ಆಮೇಲೆ ತಂಪಾಗಿರ್ತದೆ ಶರೀರ. ಊಟ ಎಲ್ಲ ಮುಗೀತು.